ಶಿವಮೊಗ್ಗದ ಈಶ್ವರಪ್ಪನವರ ಸ್ವಗೃಹದಿಂದ ರಾಷ್ಟ್ರಭಕ್ತ ಬಳಗ ಧರ್ಮಸ್ಥಳ ಯಾತ್ರೆ ಕೈಗೊಂಡಿದೆ. ಈ ಕುರಿತು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಎಂದು ಪುನರುಚ್ಚರಿಸಿದ ಈಶ್ವರಪ್ಪ, ಈ ಷಡ್ಯಂತ್ರದ ವಿರುದ್ಧ ಹೋರಾಡಲು ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ ಎಂದು ಪ್ರತಿಕ್ರಿಯೆ ನೀಡಿದರು. ಇನ್ನು ರಾಮ ಮಂದಿರದ ಬಗ್ಗೆ ಮಾತನಾಡಿದ ಅವರು, ಈ ಹಿಂದೆ ಬಾಬು ರಾಮ ಮಂದಿರವನ್ನ ಒಡೆದಿದ್ದ ಈಗ ಧರ್ಮಸ್ಥಳದ ಸರದಿ ಎಂದು ಕಿಡಿಕಾರಿದ್ರು. ಇಡೀ ದೇಶದಲ್ಲಿ ಹಿಂದೂಗಳ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಗ್ಗೆ ಚರ್ಚೆ ಆಗ್ತಿತ್ತೋ ಅದೇ ರೀತಿ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಚರ್ಚೆ ನಡೀತಾ ಇದೆ. ಮೊಘಲರು ಬಾಬರ್ ಬಂದು ಅಯೋಧ್ಯೆಯ ರಾಮ ಮಂದಿರವನ್ನು ಒಡೆದಿದ್ದ. ಇಡೀ ಪ್ರಪಂಚದ ಹಿಂದೂಗಳ ಅಪೇಕ್ಷೆ ಇತ್ತು ಅಲ್ಲಿ ರಾಮ ಮಂದಿರ ಅಯೋಧ್ಯೆ ಆಗಬೇಕು ಅಂತ. ಪುಣ್ಯಕ್ಷೇತ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ. ಅದೇ ರೀತಿ ಧರ್ಮದ್ರೋಹಿಗಳು ಧರ್ಮಸ್ಥಳದ ಬಗ್ಗೆ ಕೂಡ ಅಪಮಾನ ಮಾಡಿ, ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಅಪಮಾನ ಮಾಡಿ, ಹಿಂದೂ ಧರ್ಮದ ಬಗ್ಗೆಯೂ ಕೂಡ ಅಪಮಾನ ಮಾಡೋಂಥ ಷಡ್ಯಂತ್ರ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಷಡ್ಯಂತ್ರ ಯಶಸ್ವಿ ಆಗಲ್ಲ. ಹಿಂದೂ ಧರ್ಮಕ್ಕೆ, ಪುಣ್ಯಕ್ಷೇತ್ರಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ವೀರೇಂದ್ರ ಹೆಗ್ಗಡೆ ಅವ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಆ ದಿಕ್ಕಿನಲ್ಲಿ ಇವತ್ತು ನಾವು ಶಿವಮೊಗ್ಗದಿಂದ ರಾಷ್ಟ್ರಭಕ್ತ ಬಳಗದಿಂದ ಒಂದು 150ಕ್ಕೂ ಹೆಚ್ಚಿಗೆ ಕಾರುಗಳಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ಧರ್ಮಸ್ಥಳಕ್ಕೆ ಯಶಸ್ಸಾಗುತ್ತೆ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಬೆಂಬಲಕ್ಕೆ ನಾವೆಲ್ಲ ನಿಲ್ತಾ ಇದ್ದೀವಿ. ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ನ್ಯಾಯ ಸಿಗ್ತೋ ಅದೇ ರೀತಿ ಧರ್ಮಸ್ಥಳಕ್ಕೂ ಕೂಡ ನ್ಯಾಯ ಸಿಗುತ್ತೆ. ಮಂಜುನಾಥನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋಕ್ಕೆ ಮಂಜುನಾಥ ಬಿಡಲ್ಲ. ಅಣ್ಣಪ್ಪ ಮಂಜುನಾಥ ಯಾರು ಈ ಒಂದು ದುಷ್ಕೃತ್ಯ ಮಾಡ್ತಾರೆ ಅವರ ಪಾಪಕ್ಕೆ ಅನುಭವಿಸ್ತಾರೆ ಅನ್ನೋ ಮಾತು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ. ಈ ಪ್ರಕರಣ ಎನ್ಐಎ ಯಾಕೆ ವಹಿಸಬೇಕು ಅಂತ ನಾವೆಲ್ಲ ಹೇಳ್ತಿದ್ದೀವಿ ಅಂದರೆ, ದೇಶದ ವಿದೇಶಗಳಿಂದನೂ ಕೂಡ ಅದಕ್ಕೆ ಹಣ ಬಂದಿದೆ ಅನ್ನೋಂಥ ಚರ್ಚೆಗಳು ನಡೀತಾ ಇದೆ. ವಿದೇಶಿಯ ಅನೇಕ ಏಜೆನ್ಸಿಗಳು, ಭಾರತದ ರಾಷ್ಟ್ರದ್ರೋಹಿ ಏಜೆನ್ಸಿಗಳು ಇದರಲ್ಲಿ ಕೈವಾಡ ಇದೆ ಅನ್ನೋದನ್ನು ಗಮನಿಸ್ತಾ ಇರೋಂಥ ಸಂದರ್ಭದಲ್ಲಿ ಪತ್ರಿಕೆ ಟಿವಿಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಇದನ್ನು ಎನ್ಐಎ ಕೊಟ್ಟರೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ನೋಡಿದ್ರಾ? ತೊಗೊಂಡ್ರ ಅದೆಲ್ಲ ತೊಗೊಂಡ್ರ ಇಲ್ಲೋ? ನನ್ನ ಮುಖ ತೊಗೊತಾನೆ ಇರ್ತೀರಿ. ನೋಡಿ, ಎಲ್ಲ ರಾಷ್ಟ್ರಭಕ್ತರು ಬಳಗರು ಹೊರಟಿದ್ದಾರೆ. ಇವತ್ತು ಒಂದು 150ಕ್ಕೂ ಹೆಚ್ಚಿಗೆ ಕಾರ್ಗಳಲ್ಲಿ, ಒಂದು 3-4-5 ಟಿಟಿಗಳಲ್ಲಿ ಎಲ್ಲ ಹೊರಟಿದ್ದಾರೆ. ಕನಿಷ್ಠ ಒಂದು 600-700 ಜನ ನಾವು ಶಿವಮೊಗ್ಗದಿಂದ ಹೊರಡ್ತಾ ಇದ್ದೀವಿ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ನಾವು ನಿಮ್ಮ ಜೊತೆಗಿದ್ದೇವೆ. ಪ್ರಾಣ ಹೋದರೂ ಕೂಡ ಧರ್ಮಸ್ಥಳದ ಆ ಒಂದು ಮಂಜುನಾಥೇಶ್ವರ ದೇವಸ್ಥಾನವನ್ನು ಪವಿತ್ರತೆಯನ್ನು ಹಾಳು ಮಾಡೋದಕ್ಕೆ ಬಿಡದಿ